ನಮಸ್ತೆ ವೀಕ್ಷಕರೇ, ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಈ ದೇಹ ಕಷ್ಟಯೋಗ ಅಂತೇಳಿ ನೋಡೋಣ ವೀಕ್ಷಕರೇ. ಜಾತಕದಲ್ಲಿ ದೇಹ ಕಷ್ಟಯೋಗ ಅಂದರೆ ಈ ಪದೇ ಪದೇ ಒಂದಿಲ್ಲೊಂದು ರೀತಿಯಲ್ಲಿ ಕಾಯಿಲೆಗೊಳಗಾಗ್ತಕ್ಕಂಥದ್ದು, ಮೀನ್ಸ್ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥದ್ದು. ಯಾವ ರೀತಿಯಾಗಿ ಜಾತಕದಲ್ಲಿ ಇರ್ತದೆ ಅಂದರೆ, ಈ ಲಗ್ನಾಧಿಪತಿಯು ಪಾಪಗ್ರಹಗಳ ಕ್ಷೇತ್ರದಲ್ಲಿ ಬರಬೇಕು ವೀಕ್ಷಕರೇ. ಮೀನ್ಸ್ ಏನಂದರೆ, ಉದಾಹರಣೆಗೆ ಈ ಮೀನ ಲಗ್ನ ತಗೊಂಡ್ರೆ ಲಗ್ನಾಧಿಪತಿಯು ಪಾಪಗ್ರಹಗಳ ಕ್ಷೇತ್ರದಲ್ಲಿ, ಅಂದರೆ ಮೇಷರಾಶಿಗೆ ಅಧಿಪತಿ ಕುಜ ಪಾಪಗ್ರಹ, ಇಲ್ಲಿ ಬಂದು ಗುರು ಕೂತಾರೆ. ಆನಂತರ ಆಮೇಲೆ ವೃಶ್ಚಿಕ ರಾಶಿಯಲ್ಲಿ ಇಲ್ಲಿ ಬಂದು ಗುರು ಕೂತಾರೆ, ಮಕರ ಕುಂಭದಲ್ಲಿ ಬಂದು ಗುರು ಕೂತಾರೆ. ಈ ರೀತಿಯಾಗಿ ಲಗ್ನಾಧಿಪತಿಯು ಪಾಪಗ್ರಹಗಳ ಕ್ಷೇತ್ರದಲ್ಲಿ ಕೂತಿರಬೇಕು ವೀಕ್ಷಕರೇ. ಪಾಪಗ್ರಹಗಳ ಕ್ಷೇತ್ರದಲ್ಲಿ ಕೂಡಿಕೊಂಡಿದ್ದು, ಆಮೇಲೆ ಪಾಪಗ್ರಹಗಳಿಂದ ನೋಡಲ್ಪಟ್ಟರೆ, ಪಾಪಗ್ರಹಗಳಿಂದ ನೋಡಿದರೂ ಆಯಿತು. ಉದಾಹರಣೆಗೆ ಕುಜನ ದೃಷ್ಟಿ ಇದ್ದರೆ, ಶನಿಯ ದೃಷ್ಟಿ ಇದ್ದರೆ, ಉದಾಹರಣೆಗೆ ಇಲ್ಲಿ ಲಗ್ನದಲ್ಲಿ ಗುರು ಕೂತಿದ್ದಾನ, ಲಗ್ನಾಧಿಪತಿ ಇಲ್ಲಿದ್ದಾನೆ ಅಂತ ಉದಾಹರಣೆ ತಗೊಳ್ಳೋಣ. ಇಲ್ಲಿ ಶನಿ ಇದ್ದರೆ ಮಕರ ರಾಶಿಯಲ್ಲಿ 1, 2, 3ನೇ ಮನೆ ಶನಿಯ ದೃಷ್ಟಿ ಬೀಳುತ್ತೆ. ಇಲ್ಲಿ ಕುಜನಿದ್ದರೆ 1, 2, 3, 4ನೇ ಮನೆಯೇ ಕುಜನ ನೋಡ್ತಾನೆ ಪಾಪಗ್ರಹ. ಆಮೇಲೆ ಯಾವುದೇ ಗ್ರಹಗಳು, ಎಲ್ಲ ಗ್ರಹಗಳು ಕೂಡ ತಾನಿರುವ ಸ್ಥಾನದಿಂದ ಸಪ್ತಮ ಸ್ಥಾನವನ್ನು ನೋಡ್ತವೆ ನೇರ ದೃಷ್ಟಿಯಿಂದ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಸಪ್ತಮ ಸ್ಥಾನನ ನೋಡ್ತವೆ ಎಲ್ಲ ಗ್ರಹಗಳು. ಜೊತೆಯಲ್ಲಿ ಈ ಶನಿಯು 3, 10ನೇ ಮನೆಯನ್ನು ನೋಡಿದ್ದಾರೆ. ಆಮೇಲೆ ಕುಜ 4, 8ನೇ ಮನೆ ನೋಡ್ತಾನೆ. ಆನಂತರ ಗುರು ಬಂದ್ಬಿಟ್ಟು ಶುಭ ಗ್ರಹ. ಗುರು ತಾನಿರುವ ಸ್ಥಾನದಿಂದ ಸಪ್ತಮದ ಜೊತೆಗೆ 5 ಮತ್ತು 9ನೇ ಮನೆಯನ್ನು ನೋಡ್ತಾನೆ. 1, 2, 3, 4, 5 ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ಮನೆಯನ್ನು ನೋಡ್ತಾನೆ ದೃಷ್ಟಿ ಇಟ್ಟು. 6, 7, 8, 9 ಈ ಮನೆಯನ್ನು ನೋಡ್ತಾನೆ. ಗುರು ತಾನಿರುವ ಸ್ಥಾನದಿಂದ ಸಪ್ತಮದ ಜೊತೆಗೆ 5 ಮತ್ತು 9ನೇ ಮನೆಯನ್ನು ನೋಡ್ತಾನೆ ತ್ರಿಕೋನನ ವೀಕ್ಷಕರೇ. ಅದನ್ನು ಬಿಡೋಣ. ಈ ದೇಹ ಕಷ್ಟ ಯೋಗ ಈ ರೀತಿಯಾಗಿ ಆಗ್ತಕ್ಕಂಥದ್ದು ಪಾಪಗ್ರಹಗಳಿಂದ ಕೂಡಿದ್ದರೆ ಅಥವಾ ನೋಡಲ್ಪಟ್ಟರೆ, ಅಥವಾ ಗ್ರಹಗಳ ದೃಷ್ಟಿ ಬಿದ್ದರೂ ಕೂಡ ಈ ರೀತಿ ದೋಷ ಬರ್ತಕ್ಕಂಥದ್ದು. ಅಂದರೆ ಜಾತಕರು ಬಲಹೀನರಾಗ್ತಾರೆ, ತುಂಬ ಬಲಹೀನರಾಗ್ತಕ್ಕಂಥದ್ದು. ಆಮೇಲೆ ಕಾಯಿಲೆಗೊಳಗಾಗ್ತಕ್ಕಂಥದ್ದು, ಪದೇ ಪದೇ ರೋಗ ಕಾಯಿಲೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ದೇಹದಲ್ಲಿ ನಾನಾ ರೀತಿ ಸಮಸ್ಯೆನ ಅನುಭವಿಸ್ತಾರೆ. ಆನಂತರ ಈ ಲಗ್ನಾಧಿಪತಿ ಏನಾದರೂ 6ನೇ ಸ್ಥಾನದಲ್ಲಿದ್ದು, ಮೀನ್ಸ್ ಲಗ್ನಾಧಿಪತಿ ಮೀನ ಲಗ್ನಕ್ಕೆ ಉದಾಹರಣೆ ತಗೊಂಡ್ರೆ, ಲಗ್ನಾಧಿಪತಿಯು 1, 2, 3, 4, 5, 6ನೇ ಮನೆಯಲ್ಲಿ ಇಲ್ಲಿ ಬಂದು ಕೂತಾರೆ. ಆ್ಯಕ್ಚುಲಿ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ ರಾಶಿಯಲ್ಲಿ ಆಗುತ್ತೆ. ಲಗ್ನಾಧಿಪತಿಯು 6ನೇ ಮನೆಯಲ್ಲಿ ಕೂತಾರೆ. 1, 2, 3, 4, 5, 6ನೇ ಮನೆಯಲ್ಲಿ ಕೂತಿರಬೇಕು. 6ನೇ ಸ್ಥಾನದಲ್ಲಿ ಕೂತಿದ್ದರೆ, ಆಮೇಲೆ ಈ 6ನೇ ಸ್ಥಾನಾಧಿಪತಿಯು 8ನೇ ಸ್ಥಾನಕ್ಕೆ ಬರಬೇಕು. 6, 7, 8 ಈ ಸ್ಥಾನಾಧಿಪತಿ ಯಾರು? ಉದಾಹರಣೆಗೆ ಸಿಂಹರಾಶಿಗೆ ಅಧಿಪತಿ ರವಿ ಬಂದು ಇಲ್ಲಿ ಬಂದು ಕೂತ್ರೆ, ಲಗ್ನಾಧಿಪತಿ ಗುರು 6ನೇ ಮನೆಯಲ್ಲಿ ಕೂತು, ಈ ಸ್ಥಾನಾಧಿಪತಿ ಸಿಂಹರಾಶಿ ಅಧಿಪತಿ 8ನೇ ಮನೆಯಲ್ಲಿ ಬಂದು ಕೂತು, 8ನೇ ಸ್ಥಾನದಲ್ಲಿ ಕೂತು, ಈ ಲಗ್ನಾಧಿಪತಿಯು ಪಾಪಗ್ರಹಗಳಿಂದ ನೋಡಲ್ಪಟ್ಟರೆ, ಈ ಲಗ್ನಾಧಿಪತಿ ಇಲ್ಲಿ ಕೂತಾಗ ಈ ಸ್ಥಾನಾಧಿಪತಿ 6ನೇ ಮನೆ ಅಧಿಪತಿ 8ನೇ ಮನೆ ಕೂತು, ಇಲ್ಲಿ ಕೂತಿರ್ತಕ್ಕಂಥ ಗುರುವನ್ನು ಪಾಪಗ್ರಹಗಳ ದೃಷ್ಟಿ ಇದ್ದರೆ, ಮೀನ್ಸ್ ಇಲ್ಲಿ ಕುಜ ಕೂತಿದ್ರೆ ಕುಜನ ದೃಷ್ಟಿ, ಇಲ್ಲಿ ಶನಿ ಕೂತಿದ್ರೆ ಶನಿಯ ದೃಷ್ಟಿ ಬೀಳುತ್ತೆ. ಇಲ್ಲಿ ಕುಜ ಕೂತಿದ್ರೆ ಕುಜ 1, 2, 3, 4ನೇ ಮನೆ ಕುಜನ ದೃಷ್ಟಿ ಬೀಳುತ್ತೆ. ಈ ರೀತಿಯಾಗಿ ಉದಾಹರಣೆಗೆ ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಇದು ಕೂಡ ಒಂದು ರೀತಿಯಲ್ಲಿ ಸಮಸ್ಯೆನ ಉಲ್ಬಣ ಮಾಡ್ತಕ್ಕಂಥದ್ದು, ಮತ್ತು ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಲ್ಬಣ ಮಾಡುತ್ತೆ ವೀಕ್ಷಕರೇ. ಪಾಪಗ್ರಹಗಳ ದೃಷ್ಟಿ ಇದ್ದರೂ 8ನೇ ಮನೆ ಬಂದು ಕೂತಿರ್ತಕ್ಕಂಥ ರವಿಗೂ ಕೂಡ ದೃಷ್ಟಿ ನೋಡಲ್ಪಟ್ಟರೆ ಅಥವಾ ಜೊತೆಗಿದ್ದರೂ ಕೂಡ ಸದಾ ಯಾವಾಗಲೂ ಒಂದಿಲ್ಲೊಂದು ರೋಗದಿಂದ ಬಳಲ್ತಾ ಇರ್ತಾರೆ. ಅಂದರೆ ದೇಹ ಕಷ್ಟಯೋಗ ಅಂತೇಳಿ ಬೈ ಬರ್ತ್ ಟು ಡೆತ್ ಅಂತ್ಯಕಾಲದವರೆಗೂ ಕೂಡ ನಾನಾ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ 9741643473. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.